ಶಿರಡಿ ಸಾಯಿಬಾಬನ ಈ ಪುಟ್ಟ ಮಂತ್ರವನ್ನು ಗುರುವಾರದ ದಿವಸ ನೀವು ಪಠನೆ ಮಾಡಿದ್ದೇ ಆದಲ್ಲಿ ನಿಜವಾಗಲೂ ನಿಮಗೆ ಸಾಯಿಬಾಬನ ಅನುಗ್ರಹ ಕೃಪೆಯಿಂದ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗುವುದರ ಜೊತೆಗೆ ಕಷ್ಟಗಳಿಂದಲೂ ಕೂಡ ಹೊರಗೆ ಬರಬಹುದು. ಸಾಯಿಬಾಬಾ ಸಾಯಿನಾಥ ಯಾರನ್ನೂ ಕೈ ಬಿಡುವುದಿಲ್ಲ. ಆ ಮಂತ್ರಗಳ ಪ್ರಯೋಜನಗಳು, ಆ ಮಂತ್ರ ಯಾವುದು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಸಾಯಿಬಾಬನ ಪರಮ ಭಕ್ತರಲ್ಲಿ ಒಬ್ಬರಾದಂತಹ ಶ್ರೀ ರಾಘವೇಂದ್ರ ರಾವ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳಿ. ಇನ್ನು ಸಾಯಿಬಾಬನ ಅನುಯಾಯಿಗಳಿಗೆ ಅವರ ಆಶೀರ್ವಾದ ಯಾವಾಗಲೂ ಇರುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಸಾಯಿಬಾಬರನ್ನು ಭಕ್ತಿಯಿಂದ ಪ್ರಾರ್ಥಿಸುವವರು ಜೀವನದಲ್ಲಿ ಎಂದಿಗೂ ದುರಾದೃಷ್ಟವನ್ನು ಕಾಣುವುದಿಲ್ಲ. ಸಾಯಿ ಯಾವಾಗಲೂ ತಮ್ಮ ಭಕ್ತರಿಗೆ ತಮ್ಮ ಆಶೀರ್ವಾದ ಮತ್ತು ದಯೆಯನ್ನು ಧಾರೆ ಎರೆಯುತ್ತಾರೆ. ನಂಬಿಕೆ ಬಹಳ ಮುಖ್ಯ, ಯಾಕೆಂದರೆ ನಂಬಿಕೆಯೊಂದಿಗೆ ಧೈರ್ಯ ಮತ್ತು ಭರವಸೆ ಬರುತ್ತದೆ. ಸಾಯಿಬಾಬರವರ ಮೇಲೆ ಸಂಪೂರ್ಣ ನಂಬಿಕೆಯೊಂದಿಗೆ ಪೂಜಿಸಿದವನು ದುರಾದೃಷ್ಟ, ದುಃಖ, ಸಂಕಟ ಮತ್ತು ತೊಂದರೆಗಳಿಂದ ಮುಕ್ತನಾಗುತ್ತಾನೆ. ಸಂತೋಷ ಮತ್ತು ತೃಪ್ತಿಯನ್ನು ಜೀವನದಲ್ಲಿ ಹೊಂದುತ್ತಾನೆ. ಸಾಯಿಬಾಬರ ಆಶೀರ್ವಾದ ಮತ್ತು ಪವಾಡಗಳು ಪಡೆಯಲು ಸಾಯಿಬಾಬಾ ಮಂತ್ರವನ್ನು ಪಠಿಸಬೇಕು. ಸಾಯಿಬಾಬಾ ಮಂತ್ರ ಮತ್ತು ಅವುಗಳ ಪ್ರಯೋಜನಗಳನ್ನು ನೋಡುವುದಾದರೆ, ಮೊದಲನೇದಾಗಿ ಓಂ ಸಾಯಿರಾಮ್ ಈ ಮಂತ್ರವನ್ನು ನೀವು ಗುರುವಾರದ ದಿವಸ ಹೇಳಬೇಕು. ಇದರ ಪ್ರಯೋಜನವನ್ನು ನೋಡುವುದಾದರೆ, ಮಂತ್ರ ಪಠಿಸುವುದರಿಂದ ಶಿರಡಿ ಸಾಯಿಬಾಬರ ಆಶೀರ್ವಾದ ನಿಮಗೆ ಖಂಡಿತವಾಗಿಯೂ ದೊರೆಯುತ್ತದೆ. ನಾವು ಸಾಯಿಬಾಬರಿಗೆ ನಮಸ್ಕರಿಸುತ್ತೇವೆ. ಅವರ ದೈವತ್ವ ಓಂ ಮತ್ತು ರಾಮ ವ್ಯಕ್ತಿತ್ವವಾಗಿದೆ. ಇನ್ನು ಎರಡನೇ ಮಂತ್ರ ಹೀಗಿದೆ: ಓಂ ಶಿರಡಿ ವಾಸಾಯ ವಿದ್ಮಯೇ ಸಚ್ಚಿದಾನಂದ ಧೀಮಯೇ ತನ್ನೋ ಸಾಯಿ ಪ್ರಚೋದಯಾತ್. ಈ ಮಂತ್ರವನ್ನು ಗುರುವಾರದ ದಿವಸ ನೀವು 108 ಬಾರಿ ಪಠನೆ ಮಾಡಬೇಕು. ಇದರ ಪ್ರಯೋಜನ, ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಅಜಯನಾಗುತ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು, ಯಾವುದೇ ಪರಿಸ್ಥಿತಿಯನ್ನು ಆತ್ಮವಿಶ್ವಾಸದಿಂದ ನಿಭಾಯಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎನ್ನುವುದು ಆಗಿದೆ. ಈ ಮಂತ್ರಗಳನ್ನು ಪಠನೆ ಮಾಡುವುದರಿಂದ ಜೀವನದಲ್ಲಿ ಯಾವುದೇ ಸಂಕಷ್ಟಗಳಿದ್ದರೂ ಪರಿಹಾರ ಆಗುತ್ತೆ. ಇನ್ನು ನಿಮ್ಮ ಬದುಕಿನ ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಕೇಳಬೇಕು ಅನ್ನುವುದಾದರೆ, ರಾಘವೇಂದ್ರ ರಾವ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ, ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.